ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡನ್ನು ನೋಡ್ಕೊಂಬರೋಣ. ಸಾರಿ, ನನ್ನ ಎಪಿಸೋಡನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯೂಟ್ಯೂಬಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಪ್ರಾಬ್ಲಮಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ದಯವಿಟ್ಟು ಕ್ಷಮಿಸಿ. ಇವತ್ತಿನ ಎಪಿಸೋಡಲ್ಲಿ ನಾನು ಕಂಪ್ಲೀಟಾಗೆಲ್ಲ ನಿಮಗೆ ಕವರ್ ಮಾಡಿಕೊಡ್ತೀನಿ. ಈ ಕಡೆ ಸೂರ್ಯ ಹುಟ್ಟಿದಾಗಿಂದನೂ ಕೆಟ್ಟದಾಗಿ ನಡೀತಾ ಇದೆ, ಟೈಮ್ ಚೆನ್ನಾಗಿಲ್ಲ ಅಂಥೇಳಿ ಜಾತಕದಲ್ಲಿ ತೋರಿಸೋದಕ್ಕೆ, ಜಾತಕದಲ್ಲಿರೋರು ನಿಮ್ಮ ಮಗ ಸೂರ್ಯ ಮನೇಲಿರೋರು ನಿಮಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಂಥೇಳಿ ಈ ಕಡೆ ಹೇಳಿರ್ತಾರೆ. ಸರಿ ಆಯಿತು ಅಂಥೇಳಿ ಅವನ ಒಂದು 5ರಿಂದ 6 ವರ್ಷದವರೆಗೂ ಲಕ್ಕಿ ಮನೆಯಲ್ಲೇ ಬಿಟ್ಟು ಅವ್ರನ್ನ ಬೆಳೆಸಿರ್ತಾರೆ. ಮತ್ತು 6 ವರ್ಷ ಆದಮೇಲೆ ಮತ್ತೆ ಮನೆಗೆ ಕರ್ಕೊಂಬಂದು ನೋಡ್ಕೊತಾ ಇರ್ತಾರೆ. ಈ ಕಡೆ ಶಾಂತಿ ಸೂರ್ಯಗೆ, ನಡಿಯಪ್ಪ ನೀನು ಇದಕ್ಕೆ ಹೋಗು, ಸ್ಕೂಲಿಗೆ ಹೋಗು ಅಂದಾಗ, ಇಲ್ಲ ನಾನು ನನ್ನ ತಂಗಿ ಜೊತೆ ಆಟ ಆಡ್ಕೊಂಡಿರ್ತೀನಿ ತಾರಾ ಜೊತೆಲಿ ಅಂತೇಳಿ ಆಟ ಮಾಡ್ತಾನೆ. ಇಲ್ಲ ಮಗನೇ, ನೀನು ಸ್ಕೂಲಿಗೆ ಹೋಗಲೇಬೇಕು ಅಂತೇಳಿ ಎಷ್ಟು ಹೇಳಿದ್ರು ಆಟ ಬಿಡೋದೇ ಇಲ್ಲ. ಅದೇ ಟೈಮ್ಗೆ ಈ ಕಡೆ ಶಾಂತಿ, ಬೇಡಪ್ಪ ದಯವಿಟ್ಟು ನೀನು ಆಟ ಮಾಡಬಾರ್ದು, ತಂಗಿ ಇಲ್ಲೇ ಇರ್ತಾಳೆ, ಯಾವುದೇ ಕಾರಣಕ್ಕೂ ನೀನು ಸ್ಕೂಲಿಗೆ ಹೋಗೋದು ಮಿಸ್ ಮಾಡಬಾರ್ದಪ್ಪ, ಸ್ಕೂಲ್ಗೆ ಹೋಗಬೇಕು, ನೀನು ಒಳ್ಳೆ ದೊಡ್ಡ ವ್ಯಕ್ತಿ ಆಗಬೇಕು, ಚೆನ್ನಾಗಿ ಓದಬೇಕು ನೀನು ಅಂತಂದಾಗ, ಈ ಕಡೆ ಯಾಕೋ ಆಟ ಮಾಡ್ತೀಯ, ಬಾರೋ ಬಾಯಿ ಮುಚ್ಕೊಂಡು ಅಂತ ಹೇಳಿ ಈ ಕಡೆ ಮನೋಜು ಸೂರ್ಯನ ಹೇಳ್ಕೊಂಡು ಹೋಗ್ತಾನೆ. ಬಿಡೋ, ನಾನು ಬರೋದಿಲ್ಲ ಅಂತ ಎಷ್ಟೇ ಹೇಳಿದ್ರು, ಬಾರೋ ಬಾಯಿ ಮುಚ್ಕೊಂಡು ಅಂತೇಳಿ ಮನೋಜ್ ಹೇಳ್ಕೊಂಡು ಈ ಕಡೆ ಸೂರ್ಯನ ಸ್ಕೂಲಿಗೆ ಅಂತ ಜೊತೆಲಿ ಕರ್ಕೊಂಡು ಹೋಗ್ತಾನೆ. ಅದೇ ಟೈಮ್ಗೆ ಈ ಕಡೆ ತಾರನ ಎತ್ಕೊಂಡು, ಶಾಂತಿ ಏನು ನೋಡ್ತಾ ಇದೆಯಾ, ಆ ಕಡೆ ಅವ್ರನ್ನ ಹೋಗೋದೇ ನೋಡ್ತಾ ಇದೆಯಾ, ಅಣ್ಣಂದ್ರೆಲ್ಲ ಬರ್ತಾರೆ ಸಾಯಂಕಾಲ, ಬಾರೆ ನೀನು ಅಂತ ಹೇಳಿ ಮಗುನ ಎತ್ಕೊತಾ ಇರ್ತಾರೆ. ಈ ಕಡೆ ಮನೋಜ ಸೂರ್ಯನ ಕರ್ಕೊಂಡು ಹೋಗ್ತಾ ಇರ್ತಾನೆ ಸ್ಕೂಲಿಗೆ. ಸೂರ್ಯ, ಇಲ್ಲಿ ಬಿಡು, ನನಗೆ ಓದೋದಕ್ಕೆ ಇಷ್ಟ ಇಲ್ಲ, ನನ್ನ ತಂಗಿ ಜೊತೆ ನಾನು ಆಟ ಆಡಬೇಕು ಅಂದಾಗ, ಏನೋ ನೀನು ಅಪ್ಪ ಅಮ್ಮ ಹೇಳಿದ ಮಾತು ಕೇಳಬೇಕು, ಅವ್ರು ಹೇಳಿದ ಮಾತು ಕೇಳಿದ್ರೇ ಅಲ್ವಾ ನೀನು ಒಳ್ಳೆಯವನಾಗೋದು, ಏನಕ್ಕೆ ಈ ಥರ ಎಲ್ಲ ಆಟ ಮಾಡ್ತಾ ಇದೆಯಾ, ನಡಿಯೋ ಬಾಯಿ ಮುಚ್ಕೊಂಡು ಸ್ಕೂಲಿಗೆ ಅಂದಾಗ, ಇಲ್ಲ ನಾನು ಬರೋದಿಲ್ಲ, ನಾನು ಸ್ಕೂಲು ಬೇಡ ಏನು ಬೇಡ ಹೋಗು ಅಂತೇಳಿ ಓಡೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಮನೋಜ, ಓಡೋಗ್ಬೇಡ, ನಿಂತ್ಕೊಳ್ಳೋ ಅಂತೇಳಿ ಸೂರ್ಯ ಹಿಂದೆನೇ ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಓಡೋಗೋ ಟೈಮಿಗೆ ಯಾವುದೋ ಒಂದು ಗಾಡಿ ಬಂದು ಮನೋಜ್ಗೆ ಗುದ್ದುಬಿಟ್ಟು ತಲೆ ಒಂಚೂರು ಹೇಟಾಗೋಗ್ಬಿಡುತ್ತೆ. ಅದಾದಮೇಲೆ ಅದೇ ಟೈಮಿಗೆ ಮನೋಜ ರಿಟರ್ನು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಮನೇಲಿ ಒಂದು ದೊಡ್ಡ ಗಲಾಟೆ ಅನ್ನೋದು ಶುರು ಆಗುತ್ತೆ. ಶಾಂತಿ, ನೋಡಿರಿ ಇವ್ನ ಮನೆಯಲ್ಲಿರಲಿ ಅಂತೀರಾ, ಇವ್ನು ಬಂದಾಗಿಂದ ನೋಡಿ ಯಾವ ಥರ ಪ್ರಾಬ್ಲಮ್ ಆಗ್ತಾಯಿದೆ, ಇವನಿದ್ರೆ ಮನೇಲಿ ಏನಾದರೂ ಒಂದು ತೊಂದರೆ ಆಗುತ್ತೆ ಅಂತ ಹೇಳಿದ್ನಲ್ವ, ಮತ್ತೆ ಇವನ್ನ ಕರ್ಕೊಂಬಂದಿದ್ದೀರಾ ನೋಡಿ, ಮನೋಜಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ರೀ ಮಾಡೋದು, ಮನೇಲಿರೋರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೆಂಗೆ ರೀ ಮಾಡೋದು, ನಮ್ಮ ಮನೋಜನ ಕಳ್ಕೊಂಡ್ಬಿಡ್ತಾಯಿದ್ರಲ್ಲ ಅನ್ಯಾಯವಾಗಿ, ಇವನಿದ್ರೆ ನಮಗೆ ಆಗೋದಿಲ್ಲ ಅಂಥೇಳಿ ಮನೋಜ ರೂಮಲ್ಲಿರುವಂಥ ಸೂರ್ಯ ಬ್ಯಾಗ್ ಏನಿದೆ ಅದನ್ನ ತೊಗೊಂಬಂದು ಬಿಸಾಕ್ತಾನೆ. ಮೊದಲು ಎತ್ಕೊಂಡು ಹೋಗು, ಫಸ್ಟ್ ಇವನ್ನ ಕರ್ಕೊಂಡೋಗಿ ನಿಮ್ಮ ಅಮ್ಮ ಮನೇಲಿ ಬಿಟ್ಬಿಡ್ರಿ ಅಂತೇಳಿ ಶಾಂತಿ ಆಟ ಮಾಡ್ತಾಳೆ. ಅದೇ ಟೈಮ್ಗೆ ಏನು ಮಾಡಬೇಕಂತ ಗೊತ್ತಾಗ್ದೇನೆ, ಏನೇ ಇದು ಮಗುನ ಕರ್ಕೊಂಡೋಗಿ ಬಿಡು ಅಂತ ಹೇಳ್ತೀಯ, ನಿಂಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ ಅಂತೇಳಿ ಈ ಕಡೆ ರಂಗನಾಥ್ ಬೈತಾನೆ. ಅವನಿಗೆ, ನೀವು ಬೇಕಾ ನಾವು ಬೇಕಾ ಅಥವಾ ಅವನು ಬೇಕಾ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ, ನನಗೆ ಅವನಿರೋದು ಇಷ್ಟನೇ ಇಲ್ಲ ಅಂಥೇಳಿ ಅಂತಾನೆ. ಅದೇ ಟೈಮ್ಗೆ ಈ ಕಡೆ ಮನೋಜನ, ಹೌದಪ್ಪ ಅವನಿರೋದು ಬೇಡ, ಅವ್ನಿಗಿರೋದು ನನಗೆ ಇಷ್ಟನೇ ಇಲ್ಲ, ಕಳಿಸಿ ಅವ್ನ ಲಕ್ಕಿ ಮನೆಗೆ ಕಳಿಸ್ಬಿಡಿ, ಅಜ್ಜಿ ಮನೆಗೆ ಅಂತೇಳಿ ಈ ಕಡೆ ಮನೋಜನ ಆಟ ಮಾಡ್ತಾನೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಹೋಗ್ಬಿಟ್ಟು, ಅಣ್ಣ ಪ್ಲೀಸ್ ಅಣ್ಣ ನನಗೆ ಕಳಿಸ್ಬೇಡ ಅಂದಾಗ, ಹೋಗೋ ಫಸ್ಟ್ ಮನೆಯಿಂದ ಆಚೆ ಅಂತೇಳಿ ಅವನು ಆಚೆ ಹಾಕ್ಬಿಡ್ತಾನೆ. ಈ ಕಡೆ ರಂಗನಾಥ್, ಏನು ಶಾಂತಿ ಇದು, ಏನು ಮಾತಾಡ್ತಿದ್ಯಾ ಕಣೆ, ನಿನಗೆ ನನ್ನ ಗಂಡ, ಅವನಿಗೆ ನನ್ನ ಅಪ್ಪ ಆಗಿ ನನ್ನ ಮಗನಿಂದ ನಾನೇ ದೂರ ಇರಬೇಕು ಅಂದರೆ ಹೆಂಗಾಗುತ್ತೆ, ಹೆಂಗೆ ಸಾಧ್ಯ ಅಂದಾಗ, ಇಲ್ಲ ರೀ ಸಾಧ್ಯನೇ ಇಲ್ಲ, ನಾವು ಬೇಕಾ ಅವ್ನು ಬೇಕಾ ಅನ್ನೋದನ್ನು ನೀವು ಚೂಸ್ ಮಾಡ್ಕೊಳ್ಳಿ ಅಂದಾಗ, ನನಗೆ ಸೂರ್ಯನೇ ಬೇಕು ಅಂತೇಳಿ ರಂಗನಾಥ್ ಅಂತಾನೆ. ಅದಕ್ಕೆ ರೀ ನಾವು ಬೇರೆ ಏನ್ರಿ ನಿಮಗೆ, ಅವನೇ ಜಾಸ್ತಿ ಆಗೋದನ್ನ ನಿಮಗೆ ಅಂತ ಹೇಳಿ ಈ ಕಡೆ ಶಾಂತಿ ಮತ್ತು ರಂಗನಾಥ್ ಮಧ್ಯೆ ತುಂಬ ದೊಡ್ಡದಾಗಿ ಜಗಳ ನಡೆಯುತ್ತೆ. ರಂಗನಾಥ್ಗೆ ಬೇರೆ ಏನು ಮಾಡಬೇಕಂತೇಳಿ ದಿಕ್ಕೆ ತೋಚೋದಿಲ್ಲ. ಸರಿ ಆಯಿತು ಅಂತೇಳಿ ಬೇರೆ ಆಪ್ಷನ್ ಇಲ್ಲದೇನೆ ಅವ್ರಮ್ಮ ಮನೆಗೆ ಕಳಿಸ್ಬೇಕು ಅಂತೇಳಿ ಇಬ್ಬರೂ ಸಹ ಪ್ಲ್ಯಾನ್ ಮಾಡಿಕೊಂಡು ಅವ್ರ ತಾಯಿ ಮನೆಗೆ ಬಿಟ್ಬಿಟ್ಟು ಬರೋಕ್ಕೆ ಅಲ್ಲಿಂದ ಶಾಂತಿ ಹೊರಟೋಗ್ತಾರೆ. ಅಲ್ಲಿ ಹೋಗಿ ಮಗುನ ಬಿಟ್ಬಿಟ್ಟು ಬರ್ತಾಯಿರ್ತಾರೆ. ಈ ಕಡೆ ಸೂರ್ಯ, ಅಪ್ಪ ಪ್ಲೀಸ್ ಅಪ್ಪ, ಅಮ್ಮ ಪ್ಲೀಸ್ ಅಮ್ಮ, ನನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡಿ, ದಯವಿಟ್ಟು ನನ್ನ ಬಿಟ್ಬಿಟ್ಟು ಹೋಗ್ಬೇಡಿ ಅಂತ ಎಷ್ಟೇ ಕೂಗಿದ್ರು ಈ ಕಡೆ ರಂಗನಾಥ್ ಶಾಂತಿ ಇಬ್ಬರೂ ಸಹ ತಲೆ ಕೆಡಿಸ್ಕೊಂಡಿರೇ ಅಲ್ಲಿ ಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಅಪ್ಪ ಅಪ್ಪ ಅಂತ ಎಷ್ಟು ಕರೆದ್ರೂ ಸಹ ಅವ್ರು ತಿರುಗು ಸಹ ನೋಡೋದಿಲ್ಲ. ಈ ಕಡೆ ಬಿಟ್ಟು ಬಂದಿದ್ದಾದಮೇಲೆ ಈ ಕಡೆ ಸ್ಕೆಚ್ ಮಾಡ್ತಾ ಇರ್ತಾಳೆ ಶಾಂತಿ. ಅಮ್ಮ ಏನಮ್ಮ ಮಾಡ್ತಾ ಇದ್ದೀರಾ ಅಂದಾಗ, ನೋಡಪ್ಪ ತಗೋ ಪೇಂಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಈ ಕಡೆ ಸ್ಕೆಚ್ ಮಾಡಿರೋದನ್ನು ಕೊಡ್ತಾರೆ. ಇದು ಅಪ್ಪ ಅಮ್ಮ ನಾನು ತಾನೇ ಅಂತಂದಾಗ, ಇಲ್ಲ ಕಣೋ ಇದು ನಾನು, ನಿಮ್ಮ ಅಪ್ಪ ಮತ್ತು ಸೂರ್ಯ ಅಂತೇಳಿ ಅಂತಾರೆ. ಮತ್ತು ನಾನೆಲ್ಲಿ ಸೂರ್ಯನ ಹಾಕಿದ್ದೀರಾ ಅಂದಾಗ, ಅವನು ನಮ್ಮಿಂದ ದೂರ ಇದ್ದಾನಲ್ವ, ನೀನು ನಮ್ಮ ಜೊತೆಲಿ ಇದೆಯಲ್ವ ಅಂತಾರೆ. ಸರಿ ಆಯಿತು, ಊಟ ತೊಗೊಬರ್ತೀನಿ ಇರು ಅಂತೇಳಿ ಅವ್ರು ಕಿಚನ್ಗೆ ಹೋದಾಗ ಈ ಕಡೆ ಸೂರ್ಯಯಿಂದ ಕಾಲ್ ಬರುತ್ತೆ. ನಮ್ಮ ಅಮ್ಮ ಜೊತೆ ಫೋನ್ ಮಾಡಬೇಕು, ನಾನು ಫೋನ್ ಮಾಡಿ ಮಾತಾಡಬೇಕು ಅಂತೇಳಿ ಫೋನ್ ಮಾಡಿರೋದು, ಅಮ್ಮ ಕೈಲಿ ಕೊಡು ಅಂದಾಗ, ಕೊಡಲ್ಲ ಕಣೋ ಅವ್ರು ನಮ್ಮಮ್ಮ ನಿಮ್ಮಮ್ಮ ಅಲ್ಲ ಅಂತೇಳಿ ಅಂತಾರೆ. ಈ ಕಡೆ ಸೂರ್ಯನು ನಮ್ಮಮ್ಮ ಅಂದಾಗ, ನಿಮ್ಮಮ್ಮ ಆಗಿದ್ದರೆ ನನ್ನ ಹತ್ರ ನಿನ್ನನ್ನು ಯಾಕೆ ಅಲ್ಬಿಟ್ಟಿರೋರು, ನೀನು ಸಲ ಯಾವತ್ತೂ ಫೋನ್ ಮಾಡಬೇಡ, ಅವ್ರು ನಮ್ಮಮ್ಮ, ಯಾವುದೇ ಕಾರಣಕ್ಕೂ ಫೋನ್ ಮಾಡಿದ್ರೆ ಹುಷಾರು ಚೆನ್ನಾಗಿರೋದಿಲ್ಲ ಅಂಥೇಳಿ ಈ ಕಡೆ ಸೂರ್ಯನ ಬೈದು ಅಲ್ಲಿಂದ ಫೋನನ್ನು ಕಟ್ ಮಾಡ್ತಾನೆ. ಫೋನ್ ಕಟ್ ಮಾಡ್ದಿರೇ ಒಂದು ಸೈಡಲ್ಲಿ ಫೋನನ್ನು ಇಟ್ಟಿರ್ತಾನೆ, ಅದು ಕಟ್ ಆಗಿರಲ್ಲ, ಫೋನ್ ಹಾಗೇ ಇರುತ್ತೆ. ಅದೇ ಟೈಮ್ಗೆ
ಟೈಮ್ಗೆ ಈ ಕಡೆ ಬಾಮ್ಮ ಊಟ ಮಾಡು ಅಂತ ಹೇಳಿ ಶಾಂತಿ ಕರೆದು ಸೋಫಾ ಮೇಲೆ ಕುಳಿಸ್ಕೊಂಡು ಊಟ ಮಾಡಿಸ್ತಾ ಇರ್ತಾಳೆ. ಫೋನ್ ಒಂದು ಸೈಡಲ್ಲಿ ಇರೋದನ್ನ ನೋಡ್ಬಿಟ್ಟು ರಂಗನಾಥ್ ಯಾಕೆ ಫೋನ್ ಒಂದು ಸೈಡಲ್ಲಿದೆ ಅಂತ ಹೇಳಿ ಕಿವಿಲಿ ಇಟ್ಕೊಂಡಾಗ ಈ ಕಡೆ ಸೂರ್ಯ ಜೋರಾಗಿ ಅಳ್ತಾ ಇರ್ತಾನೆ. ಅದಾದಮೇಲೆ ರಂಗನಾಥ್ಗೆ ಅರ್ಥ ಆಗೋಗ್ಬಿಟ್ಟಿದೆ ಸೂರ್ಯ ಫೋನ್ ಅಮ್ಮ ಜೊತೆ ಮಾತಾಡೋಕ್ಕೆ ಫೋನ್ ಮಾಡಿದ್ದಾನೆ ಅಂತ ಹೇಳಿ. ಸರಿ ಅಂತೇಳಿ ಶಾಂತಿ ಊಟ ಮಾಡಿಸ್ತಾ ಇರ್ತಾಳೆ. ರಂಗನಾಥ್ ಅದೇ ಟೈಮ್ಗೆ ಗುರಾಯಿಸ್ತಾ ಇರ್ತಾನೆ. ಯಾಕ್ರಿ ಏನಾಯಿತು ಅಂದಾಗ ಏನು ಮಾತಾಡಿದೆ ರಂಗನಾಥ್ ಸುಮ್ಮನೆ ಇರ್ತಾನೆ. ಸರಿ ಆಯಿತು ನಾನು ಮೊಸರನ್ನ ಹಾಕೊಬರ್ತೀನಿ ಇರು ಮನೋಜ ಅಂತ ಹೇಳಿ ಕಿಚನ್ಗೆ ಹೋದಾಗ ಈ ಕಡೆ ರಂಗನಾಥ್ ಸೈಲೆಂಟಾಗಿ ಮನೋಜ ಪಕ್ಕದಲ್ಲಿ ಕುತ್ಕೊತಾರೆ. ಮನೋಜಿಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಮನೋಜ ಗೊತ್ತಾಗಿರುತ್ತೆ ಅಪ್ಪಗೆ ನಿಜ ಗೊತ್ತಾಗಿದೆ ಅಂತ ಹೇಳಿ. ಈ ಕಡೆ ಕೂತ್ಕೊಂಡು ಸೈಲೆಂಟಾಗಿ ಯಾಕೋ ಮನೋಜ ಸೂರ್ಯ ಕಾಲ್ ಮಾಡಿದಾಗ ಅಮ್ಮ ಕೊಡಬೇಕಲ್ವಾ ಮಾತಾಡೋಕ್ಕೆ, ಅಮ್ಮ ಜೊತೆ ಮಾತಾಡೋಕ್ಕೆ ಅಲ್ವಾ ಅವ್ನು ಕಾಲ್ ಮಾಡೋದು ಅಂದಾಗ ಇಲ್ಲ ಅವನು ಯಾವುದೇ ಕಾರಣಕ್ಕೂ ನಮ್ಮ ಅಮ್ಮ ಜೊತೆ ಮಾತಾಡಬಾರ್ದು, ಅವ್ರು ನಮ್ಮಮ್ಮ, ಅವ್ನು ನಮ್ಮ ಮನೆಗೆ ಬರೋಕ್ಕೆ ಇಷ್ಟನೇ ಇಲ್ಲ ನನಗೆ, ಇಲ್ಲಿ ಯಾವುದೇ ಕಾರಣಕ್ಕೂ ಅವನು ಕರ್ಕೊಂಬರ್ಬೇಡಿ ಅಂತ ಹೇಳಿ ಜೋರಾಗಿ ಕಿರ್ಚ್ತಾನೆ. ಮುಚ್ಚೋ ಬಾಯಿ ಸಾಕು ಅಂತ ಹೇಳಿ ಈ ಕಡೆ ಜೋರಾಗಿ ರಂಗನಾಥ್ ಗದರಿದ ತಕ್ಷಣ ಬೈಕೆ ಓಡೋಗ್ಬಿಡ್ತಾನೆ ರೂಮ್ ಒಳಗಡೆ. ಸರಿ ಅಂಥೇಳಿ ಈ ಕಡೆ ರಂಗನಾಥ್ ತಾಯಿ ಮನೆಯಲ್ಲೇ ಬಿಟ್ಟಿರ್ತಾರೆ ಸೂರ್ಯನ. ಸೂರ್ಯಗೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಣ ಅಂತ ಹೇಳಿ ಲಕ್ಕಿ ಎಲ್ಲ ಫ್ರೆಂಡ್ಸ್ನೆಲ್ಲ ಕರೆದು ಇವನ ಹೆಸರು ಸೂರ್ಯ ಕಂಡ್ರು, ಇನ್ಮೇಲೆ ನೀವು ಇವನ ಜೊತೆಲಿ ಆಟ ಆಡಬೇಕು, ಇವನೇ ಇನ್ಮೇಲೆ ನಿಮ್ಮ ಜೊತೆಲಿ ಫ್ರೆಂಡ್ಸು ಅಂತ ಹೇಳಿ ಎಲ್ಲರನ್ನೂ ಪರಿಚಯ ಮಾಡಿಸಿ ಹೋಗು ಮಗನೇ ಪ್ರಪಂಚ ಜ್ಞಾನ ಏನಂತ ತಿಳ್ಕೊ, ಪ್ರಪಂಚ ಹೆಂಗಿದೆ ಅಂತ ತಿಳ್ಕೊ, ನೀನು ಹೆಂಗಿರಬೇಕು ಏನು ಯಾವ ಥರ ಇರಬೇಕು ಅನ್ನೋದನ್ನು ತಿಳ್ಕೊ, ಯಾರು ನಿಮ್ಮನ್ನು ಮನೆಯಿಂದ ಆಚೆ ಹಾಕಿದ್ರು ಅವರೇ ನಾಳೆ ಒಂದಿನ ಖಂಡಿತವಾಗ್ಲೂ ನಿನ್ನ ಕರ್ಕೊಂಡು ಹೋಗ್ತಾರೆ ಅಂಥೇಳಿ ಕಳಿಸ್ತಾರೆ. ಅದೇ ಟೈಮ್ಗೆ ಈ ಕಡೆ ರಂಗನಾಥ್ ಸೂರ್ಯ ನೋಡ್ಬೇಕಂತೇಳಿ ಬಂದಿರ್ತಾನೆ. ಅಷ್ಟು ದಿನಕ್ಕಾದರೂ ಬಂದ್ರಲ್ಲ ಮಗುನ ನೋಡೋಕ್ಕೆ, ಇಷ್ಟು ದಿನದಲ್ಲಿ ಯಾವತ್ತಾದ್ರೂ ಒಂದೇ ಒಂದು ಸಲ ಫೋನ್ ಮಾಡಿ ವಿಚಾರಿಸಿದ್ದೀರಾ ಅಂತ ಬೈತಾ ಇರ್ತಾಳೆ. ಅದೇ ಟೈಮಿಗೆ ಅಮ್ಮ ನಾನು ಬರ್ತೀನಿ ಅಂದಿದ್ದಕ್ಕೆ ಬಂದಿದ್ದಾಳೆ, ಅದು ಫೋರ್ಸ್ ಮಾಡಿರೋದಕ್ಕೆ ಬಂದಿರೋದು ಅಂತೇಳಿ ಅಂತಾನೆ. ಸರಿ ಆಯಿತು ಇವಾಗಾದರೂ ಬಂದ್ರಲ್ಲ ಸದ್ಯ ಅನ್ನೋ ಟೈಮ್ಗೆ ಈ ಕಡೆ ಸೂರ್ಯ ಬರ್ತಾನೆ. ಓಡಿ ಬಂದು ರಂಗನಾಥ್ನ ತಬ್ಕೊಂಡು ಅಪ್ಪ ಚೆನ್ನಾಗಿದ್ದೀರಪ್ಪ ಅಂತಾರೆ. ಹೌದಮ್ಮ ಅಂತಾರೆ. ನನಗೆ ಯಾವುದೇ ಕಾರಣಕ್ಕೂ ಅಮ್ಮನೇ ನೆನಪಾಗ್ತಾ ಇಲ್ಲ ಅಂತೇಳಿ ಸೂರ್ಯ ಅಂತಾನೆ. ನೋಡಿ ನಿಮ್ಮಮ್ಮ ಸ್ಕೆಚ್ ಬಿಡಿಸಿದ್ದಾರೆ ಅಂತೇಳಿ ಸ್ಕೆಚ್ ಕೊಟ್ಟಾಗ ತುಂಬ ಖುಷಿ ಆಗುತ್ತೆ. ಸರಿ ಆಯಿತು ತಾರಾನ ಕರ್ಕೊಂಡು ನಾನು ಆಚೆ ಹೋಗ್ತೀನಿ ಅಂತ ಹೇಳಿ ಆಚೆ ಹೋಗಿರ್ತಾನೆ. ಈ ಕಡೆ ಸೂರ್ಯ ಫ್ರೆಂಡ್ ಜೊತೆ ಮಾತಾಡ್ಕೊಂಡಿರ್ತಾನೆ. ನಾನು ತಾರ ಆಟಾಡ್ಕೊಂಡು ಇಡ್ತೀರಿ ಅಂಥೇಳಿ ಮನೋಜ ಕರ್ಕೊಂಡು ಹೋಗ್ತಾನೆ. ಸರಿ ಆಯಿತು ಹೋಗು ಮನೋಜ ಅಂತ ಅಣ್ಣ ಹೋಗು ಅಂತ ಹೇಳಿ ಮನೋಜ ಮತ್ತು ತಾರ ಇಬ್ಬರೂ ಸಹ ನೀರ ಹತ್ರ ಬಾಲ್ ಆಟಾಡೋಕ್ಕೆ ಹೊರಟೋಗ್ತಾರೆ. ಈ ಕಡೆ ಸೂರ್ಯ ಮತ್ತು ಸೂರ್ಯ ಫ್ರೆಂಡು ಸಪ್ರೇಟಾಗಿ ಆಟ ಆಡ್ತಾ ಇರ್ತಾನೆ. ಅದೇ ಟೈಮಿಗೆ ಮನೋಜ ಓಡಿ ಬಂದ್ಬಿಟ್ಟು ಈ ಕಡೆ ತಾರ ನೀರಲ್ಲಿ ಬಿದ್ದೋಗ್ಬಿಟ್ಟಿದ್ದಾಳೆ, ಬಾರೋ ಬಾರೋ ಅಂತೇಳಿ ಕರೀತಾನೆ. ಇದೇನಣ್ಣ ನೀನು ನಾನು ನೋಡ್ಕೊತೀನಿ ಅಂತೇಳಿ ಕರ್ಕೊಂಬಂದೆ, ನೋಡ್ರಿ ಇವಾಗ ತಂಗಿ ಈ ಥರ ಮಾಡಿದೆಯಲ್ಲ, ಎಲ್ಲಿ ತಂಗಿ ಹೇಳು ಹುಡ್ಕೋ ಎಲ್ಲಿದ್ದಾರೆ ಅಂದಾಗ ನಾನೇ ಹುಡುಕ್ಬೇಕು, ನಿನ್ನಿಂದ ತಾನೇ ಆಗಿದ್ದು, ನೀನೇ ತಾನೇ ಹೇಳಿ ಕರ್ಕೊಂಬಂದಿದ್ದು, ನಾನು ನೋಡ್ಕೊತೀನಿ ಅಂತೇಳಿ ಇವಾಗ ಹುಡ್ಕು ಅಂತೇಳಿ ಇವನ್ನ ಸೂರ್ಯ ಮೇಲೆ ಬಿಟ್ಬಿಡ್ತಾನೆ. ಅದೇ ಟೈಮ್ಗೆ ಈ ಕಡೆ ನೀರಲ್ಲಿ ಮಗು ಸಹ ಒದ್ದಾಡ್ತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮಗು ಏನಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.